ಬಳ್ಳಾರಿಗೆ ಬೆಂಕಿ ಇಡ್ತೀನಿ ಅಂದಿದ್ದಾರೆ ಅವರು. ಇಷ್ಟು ಅಹಂಕಾರ ಅಂದ್ರೆ ಭರತ್ ರೆಡ್ಡಿ ಫಸ್ಟ್ ಟೈಮ್ MLA, ಒಬ್ಬ ಯಂಗ್, ಬೆಳೆಯೋಕ್ಕೆ ಅವಕಾಶ ಇತ್ತು. ಇಷ್ಟು ಅಹಂಕಾರ, ನಾನು ಬಳ್ಳಾರಿಗೆ ಬೆಂಕಿ ಇಡ್ತೀನಿ. ಇವರು ಕಟ್ಟಿರುವ ಗುಡಿಸಲ್ ನೋಡಿ, ಬಳ್ಳಾರಿ ಬೆಂಕಿ ಇಡಕ್ಕೆ. ಬಳ್ಳಾರಿ ಪಕ್ಕದಲ್ಲಿ ಗುಡಿಸಲ್ ಕಟ್ಬಿಟ್ಟು ಆಮೇಲೆ ಬೆಂಕಿ ಇಡ್ತಾರಲ್ಲ, ಹಂಗೆ ಅಂತ ಅಂದ್ಕೊಂಡಿದ್ದಾರೆ ಇವರು. ಏನ್ ನಡೆಸಿದ್ದಾರೆ ಅಂತೇಳಿ ಆಶ್ಚರ್ಯ ಆಗುತ್ತೆ. ಹೇಟ್ ಬಿಲ್ಲನ್ನು ತಂದರು. ಯಾವ ಹೇಟ್ಗೆ ಕಾರಣಕ್ಕೆ? ಅದೇ ನಾನು ಆವಾಗ ಹೇಳಿದೆ ಅಲ್ಲ, ನಮ್ಮನ್ನು ಮ್ಯಾಡ್ ಅಂತ ಹೇಳಿ ನಮಗೆ ಕೇಸ್ ಹಾಕಕ್ಕೆ ತಂದರು ಹೇಟ್ ಬಿಲ್ಲು. ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಬಾರ್ದು, RSS ಅವರು ಮಾತಾಡಬಾರ್ದು, ಸೋಷಿಯಲ್ ಮೀಡಿಯಾದವರು ಮಾತಾಡಬಾರ್ದು, ಉದ್ಯೋಗ ಸಿಕ್ಕಿಲ್ಲ ಅಂತ ಯಾರು ಹೋರಾಟ ಮಾಡಬಾರ್ದು. ಯಾರೋ ಹುಬ್ಳಿಯಲ್ಲಿ ಅವರವರಷ್ಟಕ್ಕೆ ಹುಡುಗರು ಹೋರಾಟ ಶುರು ಮಾಡಿದ್ರು, ಅದಾಗಬಾರ್ದು, ಇದಕ್ಕೆ ಮಾಡಿದ್ರು. ಈಗ ಹೇಟ್ ಸ್ಪೀಚ್ ಅವರೇ ಮಾಡ್ತಾ ಇದ್ದಾರೆ, ಮತ್ತೆ ಸುಳ್ಳು ಮಾತಾಡ್ತಾರೆ. ಮಂತ್ರಿಗಳು ಒಬ್ಬ IPS ಅಧಿಕಾರಿಗೆ ಹೇಳ್ತಾರೆ ಅವ್ನು ಕುಡಿದು ಮಲಗಿದ್ದ. ಏನು ಹೇಳ್ಬೇಕು ಇದಕ್ಕೆ? ಇದಕ್ಕಿಂತ ಕೆಳಮಟ್ಟಕ್ಕೆ ಒಬ್ಬ ಪೊಲಿಟಿಷಿಯನ್ ಇಳಿಯೋಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಕೆಳಮಟ್ಟಕ್ಕೆ ಕರೆಕ್ಟ್ ಆಗಿ ಹೇಳ್ತಾರೆ. ಪರಮೇಶ್ವರ್ ಅವರು ಬಾಕಿ ಎಲ್ಲದಕ್ಕೂ ನಂಗೆ ಗೊತ್ತಿಲ್ಲ, ನಾನು ವಿಚಾರಿಸ್ತೀನಿ, ನಾನು ಅಭ್ಯಾಸ ಮಾಡ್ತೀನಿ ಹೇಳ್ತಾರೆ. ಇದವ್ರಿಗೆ ಕರೆಕ್ಟ್ ಗೊತ್ತಿತ್ತು ಅವ್ನು ಕುಡಿದು ಮಲಗಿದ್ದಾನೆ ಅಂತೇಳಿ. ಹೆಂಗಿದೆ? ಆ ಆಸ್ಪತ್ರೆ ಎಲ್ಲಿ ಹೋಗಿದ್ರಲ್ಲ, ಒಂದು ತನಿಖೆ ಕಳಿಸ್ಲಿ ಅವರು, ಆವಾಗ ಗೊತ್ತಾಗುತ್ತೆ.